ಹಲೋ ವಿದ್ಯಾರ್ಥಿಗಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಏನು ಗೊತ್ತಾ? ಏನು ಹೊಸದೇನಲ್ಲ. ವಾಟ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ವಿಚ್ ಯು ಗೈಸ್ ಆರ್ ಡೂಯಿಂಗ್ ಇನ್ ದ ಕಾಲೇಜ್ ಸೊ ದಟ್ ಇಟ್ ಈಸ್ ಅಫೆಕ್ಟಿಂಗ್ ಯು ವೆರಿ ಬ್ಯಾಡ್ಲಿ ಅಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್. ಎಸ್ ವಿದ್ಯಾರ್ಥಿಗಳೇ, ಯು ಹರ್ಡ್ ದಟ್ ರೈಟ್. ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಹಲವಾರು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀರ. ಅದು ನಿಮಗೆ ಗೊತ್ತಿಲ್ಲದೇನೋ ಮಾಡ್ತಾ ಇರ್ಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್ ನಾವು ನೋಡಿದ್ರೆ ಇಟ್ ಈಸ್ ಅಫೆಕ್ಟಿಂಗ್ ಯು ವೆರಿ ಬ್ಯಾಡ್ಲಿ. ನೀವು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇಫ್ ಯು ಆರ್ ಆಲ್ಸೋ ಇನ್ ಟು ಎನಿ ಆಫ್ ದೀಸ್ ಮಿಸ್ಟೇಕ್ಸ್ ನೀವು ಮಾಡ್ತಿದ್ದಲ್ಲಿ ಲೆಟ್ಸ್ ಕರೆಕ್ಟ್ ಇಟ್. ಓಕೆನಾ? ನಮ್ಮನ್ನು ನಾವು ತಿದ್ಕೊಳ್ಳುವ ಆ ಮಿಸ್ಟೇಕ್ಸನ್ನು ಮಾಡ್ತಿದ್ದಲ್ಲಿ. ಓಕೆ? ಆ್ಯಂಡ್ ಐ ಡೋಂಟ್ ವಾಂಟ್ ಟು ರಿಪೀಟ್ ದೋಸ್ ಮಿಸ್ಟೇಕ್ಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ವಿದ್ಯಾರ್ಥಿಗಳೇ. ಆ್ಯಂಡ್ ಐ ವಾಂಟ್ ಯು ಆಲ್ ಟು ಬಿ ದ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಓಕೆ? ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಓಕೆ? ನಾನು ಈಗ ಹಲವಾರು ವರ್ಷಗಳಿಂದ ಪಾಠ ಮಾಡ್ತಾಯಿದ್ದೀನಿ. ಸಹಸ್ರಾರು ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡಿದ್ದೀನಿ, ಗೈಡ್ ಮಾಡಿದ್ದೀನಿ. ಅದರಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡೋರು ಇದ್ದಾರೆ. ಅದರಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಪಾಸ್ ಆಗಲಿಕ್ಕೂ ತುಂಬ ಕಷ್ಟಪಡ್ತಾರೆ. ಎಲ್ಲ ಥರ ಕೆಟಗರೀಸು ನಾನು ನೋಡಿದ್ದೀನಿ. ಓಕೆ? ನಾನು ಈಗ ಈಚ್ ಆ್ಯಂಡ್ ಎವ್ರಿ ವಿದ್ಯಾರ್ಥಿಗಳು ಇಂಡಿವಿಜುವಲ್ಲು ಯೂನಿಕ್. ಒಬ್ಬರು ಇಂಟೆಲಿಜೆಂಟು, ಒಬ್ಬರು ದಡ್ಡ, ಅದು ಇದು ನಾನೇನು ಹೇಳಲ್ಲ. ಇಟ್ಸ್ ನಾಟ್ ಅಟ್ ಆಲ್ ಅಬೌಟ್ ಇಂಟೆಲಿಜೆನ್ಸ್ ವಿದ್ಯಾರ್ಥಿಗಳೇ. ನಾನು ನೋಡ್ತಾ ಇರುವಂಥದ್ದು ಏನು ಮಿಸ್ಟೇಕ್ಸು, ಈ ಪ್ಯಾಟರ್ನ್ ಏನಿದೆ ಓವರ್ ದ ಲಾಸ್ಟ್ ಮೆನಿ ಇಯರ್ಸ್ ವಿದ್ಯಾರ್ಥಿಗಳ ಜೀವನದಲ್ಲಿ ಏನು ಮಿಸ್ಟೇಕ್ಸ್ ಮಾಡ್ತಾಯಿದ್ದಾರೆ. ವೆರಿ ಸಿಂಪಲ್. ನಾನು ನೋಡ್ತಾ ಇರುವಂಥದ್ದು ದಟ್ಸ್ ದ ಮಿಸ್ಟೇಕ್. ಆ್ಯಕ್ಚುಲಿ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಫೇಲ್ ಆಗೋದು ಅವ್ರು ವೀಕ್ ಇದ್ದಾರೆ ಅನ್ನೋದಕ್ಕಲ್ಲ. ಇಟ್ಸ್ ಬಿಕಾಸ್ ಆಫ್ ದೇರ್ ಹ್ಯಾಬಿಟ್ಸ್ ಅಂತಲೇ ಹೇಳ್ತೀನಿ. ನಾನು ಘಂಟಾಘೋಷವಾಗಿ ಹೇಳ್ತಾಯಿದ್ದೀನಿ ವಿತ್ ಕ್ಲಾರಿಟಿ. ನನಗೆ ಗೊತ್ತು, ನಾನು ನೋಡೀನಿ, ಕಣ್ಣಾರೆ ನೋಡೀನಿ. ಕೊನೆಯವರೆಗೂ ನೋಡಿ. ಆ ಮಿಸ್ಟೇಕ್ಸ್ ಯಾವುದಾದ್ರು ಇದ್ದಲ್ಲಿ ನೀವು ಅದನ್ನು ಮುಂದೆ ಮಾಡಬಾರ್ದು. ಓಕೆ? ಈಗ ಮೆಜಾರಿಟಿಗ ಎಲ್ಲರಿಗೂ PU1 ವಿದ್ಯಾರ್ಥಿ ಆಗಿರಲಿ, PU2 ವಿದ್ಯಾರ್ಥಿ ಆಗಿರಲಿ, ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾನು ನೋಡಿರುವಂಥದ್ದು ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಒಂಚೂರು ನಿಮ್ಮಲ್ಲಿ. ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ, ನಿಮಗೆ ಹೇಳ್ತಾ ಇರೋದು, ಒಂಚೂರು ಸೀರಿಯಸ್ನೆಸ್ ಇಲ್ಲ. ಡೇ 1ನಿಂದ ಡೈಲಿ ನಿಮಗೆ 1 hour 2 hours ಕೂತು ಮನೇಲಿ ಓದ್ಕೊಳ್ಳೋಕ್ಕೇನು ಪ್ರಾಬ್ಲಮ್ ನಿಮಗೆ? ಮಾಡೋದಿಲ್ಲ. ಈಗಷ್ಟೇ ಕಾಲೇಜ್ ಸ್ಟಾರ್ಟ್ ಆಗಿದೆ, ರಜೆ ಮುಗಿಸಿ ಬಂದಿದ್ದೀನಿ, ಬಿಂದಾಸಾಗಿರೋಣ. ಇನ್ನೂ ಟೈಮ್ ತುಂಬ ಇದೆ. ಎಕ್ಸಾಮ್ ಇರೋದು ಫೆಬ್ರವರಿಲೋ ಮಾರ್ಚಲ್ಲೋ. ನಾನು ಯಾಕೆ ಇವಾಗಲಿಂದನೇ ಕಷ್ಟಪಟ್ಟು ಓದಲಿ? ಹಿಂಗೆಲ್ವ ನೀವು ಯೋಚನೆ ಮಾಡೋದು? ನಿಜವಾಗ್ಲೂ ಹಂಗೆ ಯೋಚನೆ ಮಾಡ್ತಿದ್ರೆ ಇಟ್ಸ್ ವೆರಿ ವೆರಿ ರಾಂಗ್ ವಿದ್ಯಾರ್ಥಿಗಳೇ. ಆ ರೀತಿ ಮಿಸ್ಟೇಕ್ ಮಾಡಬೇಡಿ. ದಿಸ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ನಾನು ಹೇಳ್ತಾ ಇದ್ದೀನಿ, ಲಾಸ್ಟ್ ಮೂಮೆಂಟ್ವರೆಗೂ ಖಾಲಿ ಇರೋದು, ಎಕ್ಸಾಮ್ ಟೈಮ್ ಬಂದಾಗ ಒಂದೇ ಸತಿ ಒದ್ದಾಡೋದು. ಈ ರೀತಿ ಮಾತ್ರ ಆಗಲೇಬಾರ್ದು ನಿಮ್ಮ ಜೀವನದಲ್ಲಿ. ಓಕೆ? ಬಿ ವೆರಿ ಸೀರಿಯಸ್. ದೇರ್ ಇಸ್ ಲಾಟ್ ಆಫ್ ಟೈಮ್. ಬೇಡವೇ ಬೇಡ. ಸಕ್ಸಸ್ ಅನ್ನೋದು ಡಿಸೈಡ್ ಆಗೋದು ನಿಮ್ಮ ಫೆಬ್ರವರಿ ಮಾರ್ಚ್ ಎಕ್ಸಾಮಿನೇಷನಲ್ಲ. ನೀವು ಇವತ್ತಿಂದನೇ ಪ್ರತಿ ದಿವಸ ನೀವು ಯಾವ ರೀತಿ ಓದ್ಕೊತಾ ಇರೋ, ಯಾವ ರೀತಿ ಡಿಸಿಪ್ಲಿನ್ಡ್ ಆಗಿರೋದ್ರ ಮೇಲೆ ನಿಲ್ಲುತ್ತೆ. ಈ ಮಿಸ್ಟೇಕ್ ಮಾಡಬಾರ್ದು. ಕ್ಲಿಯರ್? ನೆಕ್ಸ್ಟ್, ಕ್ಲಾಸಸ್ನ ಏನೋ ಅಟೆಂಡ್ ಆಗ್ತಿರ್ವಿ, ಇಲ್ಲಾಂದರೆ ಹಾಲ್ ಟಿಕೆಟ್ ಕೊಡೋಲ್ಲ, ಟೆಸ್ಟ್ ಬರೆಯೋದಕ್ಕೆ ಬಿಡೋಲ್ಲ, ಏನೋ ಒಂದು ಕಾರಣ ಇರುತ್ತಲ್ಲ. ಮನೆಯಲ್ಲಿ ಫೀಸ್ ಕಟ್ಟಿದ್ದಾರೆ, ಹೋಗಿಲ್ಲ ಅಂದರೆ ಬೈತಾರೆ, ಎಲ್ಲಿ ಹೋಗಿದ್ದು ಅಂತ ಕೇಳ್ತಾರೆ. ಕಾಲೇಜಿಂದನೂ ಮೆಸೇಜ್ ಹೋಗುತ್ತೆ ಆ್ಯಬ್ಸೆಂಟ್ ಆಗಿದ್ದರೆ. ಸೊ ಹೋಗ್ತೀರಾ ಎಲ್ಲರೂ, ಬೆಳಗ್ಗೆ ಎದ್ದು ರೆಡಿಯಾಗಿ ಹಂಗೆ ನಿದ್ದೆಗಣ್ಣಲ್ಲೂ ಕೆಲವೊಬ್ರು ಹೋಗೋರು ಇರ್ತಾರೆ. ಕ್ಲಾಸ್ಗೆ ಹೋಗಿ ಕೂತ್ಕೊತೀರ. ನಿಯರ್ಲಿ 6 to 8 hours ನೀವು ಕಾಲೇಜಲ್ಲಿ ಸ್ಪೆಂಡ್ ಮಾಡ್ತಾಯಿರ. ನಿಯರ್ಲಿ 1/3 ಆಫ್ ಯುವರ್ ಡೇ ನೀವು ಸ್ಪೆಂಡ್ ಮಾಡ್ತಾ ಇರೋದು ನಿಮ್ಮ ಕಾಲೇಜಲ್ಲಿ, ನಿಮ್ಮ ಟೀಚರ್ಸ್ ಜೊತೆ, ನಿಮ್ಮ ಕ್ಲಾಸ್ಮೇಟ್ಸ್ ಒಟ್ಟಿಗೆ. ಫಿಸಿಕಲಿ ಪ್ರೆಸೆಂಟ್ ಇದ್ದೀರಾ? ಮೆಂಟಲಿ ಆರ್ ಯು ದೇರ್ ಇನ್ ದ ಕ್ಲಾಸ್? ಪಾಠ ಮಾಡ್ತಾ ಇರೋದನ್ನು ಸರಿಯಾಗಿ ಕೇಳಿಸ್ಕೊತಾ ಇದ್ದೀರಾ? ಇಫ್ ನಾಟ್, ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ. ಯೋಚನೆ ಮಾಡಿ, ಅಲ್ಲಿ ನೀವು ಹೋಗ್ತಾ ಇರೋದು, ಅಪ್ಪ ಅಮ್ಮ ಫೀಸ್ ಕಟ್ಟಿದ್ದಾರೆ, ಅಲ್ಲಿ ನೀವು ಹೋಗ್ತಾ ಇರೋದು ಕಲಿಯೋದಕ್ಕೆ. ಅದನ್ನು ಮಾಡೋದು ಬಿಟ್ಟು ನೀವು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಿದ್ರೆ ಇಟ್ಸ್ ಆಫ್ ನೋ ಯೂಸ್. ಹೌದಾ? ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಹೇಳೋದ್ನಲ್ಲ, 6 to 8 hours ನೀವು ಕಾಲೇಜಲ್ಲಿ ಸ್ಪೆಂಡ್ ಮಾಡ್ತಾಯಿದ್ದೀರಾ. ಪ್ರತಿ ಕ್ಲಾಸಲ್ಲೂ ಅಟ್ಲೀಸ್ಟ್ 40 to 45 minutes ಟೀಚರ್ಸ್ ಏನು ಪಾಠ ಮಾಡ್ತಾಯಿದ್ದಾರೆ ಫೋಕಸ್ಡಾಗಿ ಕೇಳಿಸ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ.
ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್. ಓಕೆ, ಇನ್ಮೇಲೆ ಕಾಲೇಜ್ಗೆ ಕಾಟಾಚಾರಕ್ಕೆ ಹೋಗೋದಲ್ಲ, ಓದ್ಕೊಳ್ಳಿಕ್ಕೆ, ಟು ಇಂಪ್ರೂವ್ ಯುವರ್ ಸೆಲ್ಫ್, ಟು ಬಿ ದ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಆ ಕಾರಣಕ್ಕಾಗಿ ಬರೀ ಪಾಠ ಅಷ್ಟೇ ಅಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಕೂಡ ನೀವು ಬೆಳೆಸ್ಕೊಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಗ್ರೋ, ಎವಾಲ್ವ್. ಓಕೆ, ನೆಕ್ಸ್ಟು ನಾನು ನೋಡ್ಬಿಟ್ಟಿದ್ದೀನಿ. ಈಗ ನಿಮ್ಗೆ ಗೊತ್ತಿದೆ PU1 ಆಗಿರ್ಬೋದು, PU2 ಆಗಿರ್ಬೋದು, ನಿಮ್ಮ ಫೈನಲ್ ಎಕ್ಸಾಮ್ ಬರೋದು ಬರೀ 80 ಮಾರ್ಕ್ಸಿಗೆ. ಉಳಿದ 20 ಮಾರ್ಕ್ಸ್ ಎಲ್ಲ ಇಂಟರ್ನಲ್ಸು, ಅಸೆಸ್ಮೆಂಟು ಎಲ್ಲ ಇರುತ್ತೆ ನಿಮಗೆ ಅಲ್ವಾ. ಕ್ವಾರ್ಟರ್ಲಿ ಎಕ್ಸಾಮು, ಮಿಡ್ ಟರ್ಮ್ ಎಕ್ಸಾಮ್ ಇದೆ, ಕ್ವಾರ್ಟರ್ಲಿ 2 ಎಕ್ಸಾಮ್ ಇದೆ. ಎಕ್ಸಾಮ್ಗಿಂತ ಮುಂಚೆ 1-2 ದಿವಸ 3 ದಿವಸ ಓದ್ಕೊಂಡ್ರೆ ಸಾಕು, ಡನ್. ಅದರಲ್ಲೂ ಎಂಥ ಮಜಾ ಅಂದರೆ, ಈ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಎಲ್ಲ ಕಾಲೇಜಸಲ್ಲಿ ಹೆಂಗೆ ಕಂಡಕ್ಟ್ ಮಾಡ್ತಾರೆ, ದಿನಕ್ಕೆ 2 ಪೇಪರು, ಒಂದಲ್ಲ 2 ಬ್ಯಾಕ್ ಟು ಬ್ಯಾಕ್. ಅಂದರೆ ಪ್ರೀವಿಯಸ್ ಡೇ ನೀವು 1 ಸಬ್ಜೆಕ್ಟ್ ಅಲ್ಲ 2 ಸಬ್ಜೆಕ್ಟ್ ಓದ್ಕೊಬೇಕು. ಲಾಸ್ಟ್ ಮೂಮೆಂಟಲ್ಲಿ ಕೂತು ಓದ್ತೀನಿ ಅಂದರೆ ಹೆಂಗ್ರೋ ಅದೆಲ್ಲ ಸಾಧ್ಯ? ದಯವಿಟ್ಟು ಆ ರೀತಿ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಇನ್ಮೇಲೆ. ಓಕೆ, ಇವತ್ತಿಂದನೇ ಡೈಲಿ ನೀವು ಅಕಸ್ಮಾತ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ, ಮಿಸ್ಟೇಕ್ ಆಗಿದ್ದರೆ ಫೈನ್, ಯು ಕೆನಾಟ್ ಚೇಂಜ್ ಯುವರ್ ಪಾಸ್ಟ್, ಬಟ್ ನಿಮ್ಮ ಪ್ರೆಸೆಂಟನ್ನು ನೀವು ಸರಿಯಾಗಿ ಮಾಡಿ. ನಮ್ಮ ಪ್ರೆಸೆಂಟ್ ಏನಿದೆ ಅದನ್ನು ನಾವು ಸರಿಯಾಗಿ ಮಾಡ್ತಾ ಹೋದಲ್ಲಿ ಆನ್ ಡೈಲಿ ಬೇಸಿಸ್, ಫ್ಯೂಚರ್ ವಿಲ್ ಶೇಪ್ ಆಟೋಮೆಟಿಕಲಿ ಬೆಟರ್. ಟು ಬಿ ವೆರಿ ಪ್ರಿಸೈಸ್, ಬೆಸ್ಟ್ ಆಗತ್ತೆ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಓದೋವಂಥ ಕೆಲಸಕ್ಕೆ ಹೋಗಬೇಡಿ. ಯು ಆರ್ ನಾಟ್ ದೇರ್ ಜಸ್ಟ್ ಟು ಪಾಸ್, ಹೌದಾ ಅಲ್ವಾ? ಯು ಆರ್ ದೇರ್ ಟು ಸ್ಕೋರ್ ವೆಲ್, ಟು ಪ್ರೂವ್ ಯುವರ್ ಸೆಲ್ಫ್. ಓಕೆನಾ ವಿದ್ಯಾರ್ಥಿಗಳೇ? ಸೊ ಕನ್ಸಿಸ್ಟೆಂಟಾಗಿ ಪ್ರತಿಯೊಬ್ಬರು ಇವತ್ತಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸ್ಟಾರ್ಟ್ ಸ್ಲೋಲಿ. ಇಫ್ ಯು ಹ್ಯಾವ್ ನಾಟ್ ಡನ್ ಇಟ್, ಫೈನ್. ಇನ್ಮೇಲೆ ನಿಮ್ಮನ್ನು ನೀವು ತಿದ್ಕೊಬೇಕು. ಅದಾದಮೇಲೆ ಕೆಲವೊಂದು ಸಬ್ಜೆಕ್ಟ್ಸ್ ಎಲ್ಲ ನಿಮಗೆ ಕಷ್ಟ ಅನಿಸ್ಬಿಡುತ್ತೆ. ಐ ಅಂಡರ್ಸ್ಟ್ಯಾಂಡ್. ಯಾರಾದ್ರು PU1 ವಿದ್ಯಾರ್ಥಿಗಳಾಗಿದ್ದರೆ ನಿಮಗಂತೂ ಇದು ಕಂಪ್ಲೀಟ್ಲಿ ಹೊಸ ಸ್ಟ್ರೀಮ್ ಆಗಿರುತ್ತೆ. ಯಾಕಂದರೆ 10th ಕಂಟಿನ್ಯೂಟಿ ಇರೋದಿಲ್ಲ ನಿಮಗೆ. ಹೊಸ ಸಬ್ಜೆಕ್ಟ್ಸ್ ಆಗ್ಬಿಟ್ಟಿರುತ್ತೆ. ಏನಾದ್ರು ಇನಿಷಿಯಲ್ ಕ್ಲಾಸಸ್ ಮಿಸ್ ಮಾಡಿದ್ರಿ, ಇನಿಷಿಯಲ್ ಕ್ಲಾಸ್ ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ಕೆಲವೊಂದು ಸ್ಟೂಡೆಂಟ್ಸ್ ಮೆಂಟಾಲಿಟಿ ಯಾವ ರೀತಿ ಹೋಗ್ಬಿಡುತ್ತಂದರೆ, ಆ ಟೀಚರ್ನೂ ಹೇಟ್ ಮಾಡ್ತಾರೆ, ಆ ಸಬ್ಜೆಕ್ಟ್ನೂ ಹೇಟ್ ಮಾಡ್ತಾರೆ. ಏನು ಅಂತ ಅವಶ್ಯಕತೆ ಇಲ್ಲ. ಆ ರೀತಿ ತಪ್ಪು ಡಿಸಿಷನ್ ತೊಗೊಂಬೇಡಿ. ಒಂದು, ಓಕೆ, ಪ್ಲೀಸ್ ನೆವರ್ ಎವರ್ ಡೂ ದಟ್. ಯಾವ್ದು ಕಷ್ಟ ಅನಿಸುತ್ತೆ ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಎಫರ್ಟ್ ಕೊಡಬೇಕು ಅಷ್ಟೇ ಕಣ್ರಿ, ಹೌದಾ ಅಲ್ವಾ? ಸೊ ಮೇಕ್ ಶೋರ್ ಮ್ಯಾಥಮೆಟಿಕಲ್ ಸೈನ್ಸ್ ಥರ ಸಬ್ಜೆಕ್ಟ್ಸು, ಸ್ಟ್ಯಾಟಿಸ್ಟಿಕ್ಸ್ ಆಗಿರಲಿ, ಅಕೌಂಟೆನ್ಸಿ ಆಗಿರಲಿ, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಕಂಪ್ಯೂಟರ್ ಸೈನ್ಸ್ ಕೋಡಿಂಗ್ ಕಷ್ಟ ಆಗ್ತಾಯಿದೆ, 1-2-3 ಸತಿ ಅದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಕೊಡಿ. ಲಾಜಿಕ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಥಿಯರಿ ಸಬ್ಜೆಕ್ಟ್ ನಂಗೆ ಥಿಯರಿನೇ ನೆನ್ಪುಳಿಯಲ್ಲ. 1 ಸತಿ 2 ಸತಿ ಓದೋ ಬದಲು ಅದನ್ನು 4 ಸತಿ ಓದಿ, 1 ಸತಿ ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕೆ ನೆನಪಾಗಲ್ಲ? ಬರೀ 1 ಸತಿ ಓದಿ ಬಿಟ್ಬಿಡೋದಲ್ಲ, ಇನ್ನೂ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳು ಮಾಡೋದು ಓದಿ ಬಿಟ್ಬಿಡೋದು. ರಿವಿಷನ್ ಯಾರು ಮಾಡ್ತಾರೆ? 1 ಸತಿ ಇವತ್ತು ಓದ್ಬಿಟ್ರೆ ಮುಗೀತಾ? ಕೊನೆವರೆಗೂ ನೆನಪಿರುತ್ತಾ? ಇನ್ನೊಂದು 10-20 ವರ್ಷ ಇಲ್ಲ. ಎಕ್ಸಾಮ್ ಬರೋಕ್ಕೆ 4 ದಿವಸ ಇದ್ದಾಗಲೇ ನಿಮ್ಗೆ ನೆನಪಿರಲ್ಲ. ಮತ್ತು ರಿವಿಷನ್ ಮಾಡಬೇಕಾ ಬೇಡ 1 ಸತಿ ಓದಿ ಆದಮೇಲೆ? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಮೇಕ್ ಸೆನ್ಸ್? ದಯವಿಟ್ಟು ಅಂಥ ಮಿಸ್ಟೇಕ್ಸ್ ಇನ್ನೊಮ್ಮೆ ಮಾಡೋಕ್ಕೆ ಹೋಗಬಾರ್ದು. ಡಿಫಿಕಲ್ಟ್ ಸಬ್ಜೆಕ್ಟ, 1-2 ಸಬ್ಜೆಕ್ಟು ಕಷ್ಟ, ಅದನ್ನು ನಾನು ಚಾಲೆಂಜಾಗಿ ತೊಗೊತೀನಿ. ಇನ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟ್ ಆಗ್ತೀನಿ, ಮಾಡ್ತೀನಿ, ಮುಗೀತು, ಸಿಂಪಲ್. ಇದಾದಮೇಲೆ ಎಷ್ಟೋ ವಿದ್ಯಾರ್ಥಿಗಳು ನೋಟ್ಸ್ ಬರ್ಕೊಳ್ಳೋದಿಲ್ಲ, ಹೌದಾ? ಒಂದೇ ಬುಕ್ಕಲ್ಲಿ ಎಲ್ಲ ಬರ್ಕೊಂಬಿಟ್ಟಿರ್ತಾರೆ. ಇನ್ನೂ ಕೆಲವೊಬ್ಬರೆಲ್ಲ ಇರ್ತಾರೆ ಲೆಜೆಂಡ್ಸ್, ಕಾಲೇಜ್ ಖಾಲಿ ಕೈಯಲ್ಲಿ ಹೋಗೋದು ಅಲ್ವಾ? ಫ್ರೆಂಡ್ ಹತ್ರ ಒಬ್ಬನ ಹತ್ರ ಪೇಜಸ್ ತೊಗೊಳೋದು, ಒಬ್ಬನ ಹತ್ರ ಪೆನ್ ತೊಗೊಳೋದು, ಪಾಠ ಮಾಡ್ತಿರೋ ಮತ್ತೊಬ್ಬನ ಹತ್ರ ಕ್ಯಾಲ್ಕುಲೇಟರ್ ತೊಗೊಳೋದು. ಅವನಿಗೂ ಲೆಕ್ಕ ಮಾಡೋಕ್ಕೆ ಬಿಡೋಲ್ಲ, ನೀವು ಲೆಕ್ಕ ಸರಿಯಾಗಿ ಕಲಿಯೋಲ್ಲ. ಕ್ಯಾಲ್ಕುಲೇಟ್ರ್ ಕೊಡೋ, ಅದು ಹೆಂಗೆ ಬಂತು, ಇದು ಹೆಂಗೆ ಬಂತು, ಅಲ್ಲೇ ಡಿಸ್ಕಷನ್ನು. ಹೂ ಇಸ್ ದ ಮಾಸ್ಟರ್ ಆಫ್ ದ ಕ್ಲಾಸ್? ನಿಮ್ಮ ಟೀಚರ್ ಇಸ್ ದ ಮಾಸ್ಟರ್ ಆಫ್ ದ ಕ್ಲಾಸ್. ಡೌಟ್ ಇದ್ದರೆ ಅವ್ರನ್ನ ಕೇಳಬೇಕು. ಅದು ಬಿಟ್ಟು ಪಕ್ಕದವ್ರನ್ನ, ಹಿಂದಿನವ್ರನ್ನ ಮಾತಾಡ್ಸೋಕೆ ಕೂಡಿಸ್ತೀರಾ, ಏನು ನೆಟ್ಟಿಗೆ ಬರ್ಕೊಳ್ಳೋದು ಇಲ್ಲ. ಮತ್ತು ಎಕ್ಸಾಮಿಗೆ ಏನು ಓದ್ತೀರಾ ನೀವು? ಒಂದೇ ಸತಿ ಟೆಕ್ಸ್ಟ್ ಬುಕ್ ಎಲ್ಲ ಓದಿ ಮುಗಿಸಿದ್ರೆ ಅರ್ಥ ಆಗತ್ತಾ? ಇಡೀ ಸಿಲೆಬಸ್ ನಿಮಗೇನು ಒಂದೇ ದಿವಸ ಟೀಚರ್ ಪಾಠ ಮಾಡ್ತಾಯಿದಾರ? ಇಲ್ಲ ತಾನೆ. ಬಿಟ್ಸ್ ಬೈ ಬಿಟ್ಸ್, ಪೀಸಸ್ ಬೈ ಪೀಸಸ್, ಕಾನ್ಸೆಪ್ಟ್ ಬೈ ಕಾನ್ಸೆಪ್ಟ್ ಹೋಗ್ತಾ ಇಲ್ವಾ? ಸಿಸ್ಟಮೆಟಿಕ್ಕಾಗಿ ಒಂದು ನೋಟ್ಸ್ ಕೊಟ್ಟಿರೋದಿಲ್ವಾ? ಸರಿಯಾಗಿ ಓದ್ಕೊಬೇಕು, ಅದನ್ನೆಲ್ಲ ನೋಟ್ಸ್ ಮಾಡ್ಕೊಬೇಕು. ಓಕೆ, ನಿಮಗೆ ಮತ್ತೊಂದು ವಿದ್ಯಾರ್ಥಿಗಳಿಗೆಲ್ಲ ಹೇಳುವಂಥದ್ದು, ನಮ್ಮ ಪರೀಕ್ಷೆ ಆ್ಯಪನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನಾವಿಲ್ಲಿ ಏನೆಲ್ಲ ಕ್ಲಾಸಸ್ ಮಾಡ್ತಾಯಿದ್ದೀವಿ ಅದರ ನೋಟ್ಸ್, PPT ನೋಟ್ಸ್ ಆಗಿರ್ಬೋದು, ಎಲ್ಲವನ್ನು ನಾವು ನಮ್ಮ ಪರೀಕ್ಷೆ ಆ್ಯಪಲ್ಲಿ ಕೊಡ್ತಾಯಿದ್ದೀವಿ. ಇಟ್ ಹ್ಯಾಸ್ ಲಾಟ್ ಆಫ್ ಸೆವರಲ್ ರಿಸೋರ್ಸಸ್, ಎವ್ರಿಥಿಂಗ್ ಅಟ್ ಒನ್ ಪ್ಲೇಸ್. ಓಕೆ,
ಸೊ ಮೊಬೈಲ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಯೂಸ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿ, ಯು ವಿಲ್ ಗೆಟ್ ಲಾಟ್ ಆಫ್ ರಿಸೋರ್ಸಸ್ ಅಟ್ ಒನ್ ಪ್ಲೇಸ್. ಅದೇ ರೀತಿ ನಮ್ಮ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ಯು ವಿಲ್ ಗೆಟ್ ಲಾಟ್ ಆಫ್ ಕಂಟೆಂಟ್ಸ್ ಆನ್ ಡೈಲಿ ಬೇಸಿಸ್ ವಿದ್ಯಾರ್ಥಿಗಳೇ. ಸೊ ಡೋಂಟ್ ಮಿಸ್ ಇಟ್. ಓಕೆ, PUC ಪರೀಕ್ಷೆ ಕಾಮರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ಒಂದು ಬೆಲ್ ಐಕನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಯಾವುದೇ ನೋಟಿಫಿಕೇಷನ್ಸ್ ಇದ್ದರೂ ನಿಮಗೆ ಇಮಿಡಿಯೇಟಾಗಿ ಬಂದು ತಲುಪತ್ತೆ. ಸೊ ದಟ್ ಯು ವಿಲ್ ಬಿ ಅವೇರ್ ಆಫ್ ಆಲ್ ದ ಇವೆಂಟ್ಸ್ ಹ್ಯಾಪ್ನಿಂಗ್ ಅಟ್ ಅವರ್ ಚಾನಲ್. ಓಕೆ, ಎಸ್, ಒಂದು ನೋಟ್ಸ್ ಮಾಡ್ಕೊಂಡಿಲ್ಲ ಅಂದರೆ ತುಂಬಾ ಕಷ್ಟ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೊಂದು, ನಿಮ್ಮನ್ನು ನೀವು ಯಾವತ್ತು ಕಂಪೇರ್ ಮಾಡ್ಕೊಬೇಕು, ಆದರೆ ಯಾರ ಜೊತೆ ಮಾಡ್ಕೊಬಾರ್ದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕಂಪ್ಯಾರಿಸನ್ ಇಸ್ ರಿಕ್ವೈರ್ಡ್. ಗ್ರೋತನ್ನು ಮೆಷರ್ ಮಾಡಬೇಕು ಅಂದರೆ ಕಂಪ್ಯಾರಿಸನ್ ಬೇಕೇ ಬೇಕ್ರಿ. ಆದರೆ ಒಂದು ಇವತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆನೂ ಕಂಪೇರ್ ಮಾಡಬಾರ್ದು. ಓಕೆ, ಒಬ್ಬಂಗೆ ಮಾರ್ಕ್ಸ್ ಹೆಚ್ಚು ಬರ್ಬೋದು, ಒಬ್ಬಂಗೆ ಮಾರ್ಕ್ಸ್ ಕಡಿಮೆ ಬರ್ಬೋದು. ಕಂಪೇರ್ ಮಾಡ್ಕೊಬೇಡಿ. ನಿಮ್ಮ ಮನೇಲಿ ಬೈಬೋದು, ಕೆಲವೊಮ್ಮೆ ತಂದೆ ತಾಯಿಗಳು ಬೈತಾರೆ, ನನಗೂ ಬೈದಿದ್ದಾರೆ. ಎಷ್ಟೋ ಕಡೆ ಇದು ಸರ್ವೇ ಸಾಮಾನ್ಯ. ಪಕ್ಕದ ಮನೆಯವ್ರ ಜೊತೆ ಕಂಪೇರ್ ಮಾಡ್ತಾರೆ, ರಿಲೇಟಿವ್ಸ್ ಮಕ್ಕಳ ಜೊತೆ ಕಂಪೇರ್ ಮಾಡ್ತಾರೆ. ಆಯ್ತು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹೌದಾ, ಸರಿ, ನಾನು ತಿದ್ಕೊತೀನಿ, ಸಿಂಪಲ್, ಕ್ಲೋಸ್ ಇಟ್ ದೇರ್ ಓನ್ಲಿ. ಓಕೆ, ಬಟ್ ಕಂಪ್ಯಾರಿಸನ್ ನೀವು ಯಾರ ಜೊತೆ ಮಾಡ್ಕೊಬೇಕು ಗೊತ್ತಾ? ನಿಮ್ಮ ಜೊತೆನೇ ಕಂಪ್ಯಾರಿಸನ್ ಮಾಡ್ಕೊಬೇಕನ್ರಿ. ದಟ್ಸ್ ವೆರಿ 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 ಇಂಪಾರ್ಟೆಂಟ್. ನೆನ್ನೆ ನನಗೆ ಎಷ್ಟು ಗೊತ್ತಿತ್ತು, ಇವತ್ತು ನಾನು ಎಷ್ಟು ಕಲಿತು ನನ್ನನ್ನು ನಾನು ಮುಂದೆ ತೊಗೊಂಡು ಹೋಗ್ತಾಯಿದ್ದೀನಿ. ದಟ್ಸ್ ಅ ಗ್ರೋತ್. ಎವ್ರಿ ಡೇ ನೀವು ಒಂದೇ ಒಂದು ಅಕ್ಷರ ಹೊಸದಾಗಿ ಏನೋ ಕಲ್ತೀರಂದ್ರೂ ಯು ಆರ್ ಲರ್ನಿಂಗ್, ಯು ಆರ್ ಗ್ರೋಯಿಂಗ್ ವಿದ್ಯಾರ್ಥಿಗಳೇ. ದಟ್ ಶುಡ್ ಬಿ ದ ಗ್ರೋತ್. ಸ್ಟಾಗ್ನೆಂಟಾಗಿ ಇರಲೇಬಾರ್ದು. ನೆನ್ನೆ ನಾನು ಯಾವ ರೀತಿ ಇದ್ದೆ, ಇವತ್ತು ನಾನು ಏನೆಲ್ಲ ಕಲಿತು ಮುಂದುವರಿತಾ ಇದ್ದೀನಿ. ದಟ್ಸ್ ದ ಗ್ರೋತ್ ಯು ಹ್ಯಾವ್ ಟು ಚೆಕ್. ಓಕೆ, ಯಾವತ್ತೂ ನಿಮ್ಮನ್ನು ನಿಮ್ಮ ಜೊತೆ ಮಾತ್ರ ಕಂಪೇರ್ ಮಾಡ್ಕೊಳ್ಳಿ. ಯು ಆರ್ ಯೂನಿಕ್, ನೋ ಒನ್ ಇನ್ ದ ವರ್ಲ್ಡ್ ಈಸ್ ಲೈಕ್ ಯು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಬೇರೆ ಯಾರ ಜೊತೆನೂ ನೀವು ಕಂಪ್ಯಾರಿಸನ್ ಮಾಡ್ಕೊಂಬಿಡಿ ದಯವಿಟ್ಟು. ಓಕೆ, ಯು ಆರ್ ಯೂನಿಕ್, ಆಲ್ವೇಸ್ ಯು ಬಿ ದ ಸೇಮ್ ಅಂದರೆ ನಾನು ಹಿಂಗೆ ಇದ್ಬಿಡು ಅಂತಲ್ಲ. ನಿಮ್ಮನ್ನು ನೀವು ಎವಾಲ್ವ್ ಆಗೋ ಥರ ನೀವು ಬೆಳೆಸ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವವನ್ನು, ಅಕಾಡೆಮಿಕ್ಸ್ನ ಪ್ರತಿಯೊಂದನ್ನು. ಓಕೆ, ಅದಾದಮೇಲೆ ವಿದ್ಯಾರ್ಥಿಗಳೇ, ಮತ್ತೊಂದು, ಮೊಬೈಲ್ ಯೂಸೇಜ್ ಎಲ್ಲರದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ನಾನು ನಿಮ್ಗೆ ಕೊಡುವಂಥ ಸಿಂಪಲ್ ಸಲಹೆ ಏನು ಅಂದರೆ, ನೀವು ಎಷ್ಟೋ ಸೋಷಲ್ ಮೀಡಿಯಾ ಹ್ಯಾಂಡಲ್ಸ್ನೆಲ್ಲ ಯೂಸ್ ಮಾಡ್ತಾ ಇರ್ತೀರ, ನೋಡಿ, ಸ್ವಲ್ಪ ಹೊತ್ತಿಗೆ ನೋಡಿ. ಇಲ್ಲ ಅಂದರೆ ಟೈಮ್ ವೇಸ್ಟ್ ಆಗೋದು ಹೌದು, ಆರೋಗ್ಯದ ಮೇಲೂ ತುಂಬ ದುಷ್ಪರಿಣಾಮ ಬೀಳುತ್ತೆ. ಸೊ ಆದಷ್ಟು ನಿಮ್ಮ ಸೋಷಲ್ ಮೀಡಿಯಾ ಹ್ಯಾಂಡಲ್ಸನ್ನು ಕಡಿಮೆ ಯೂಸ್ ಮಾಡಿ. ಮೇಕ್ ಯೂಸ್ ಆಫ್ ದ ಟೆಕ್ನಾಲಜಿ ಟು ಡೂ ಯುವರ್ ವರ್ಕ್ ಎಫಿಷಿಯೆಂಟ್ಲಿ. ನೀವು ಟೆಕ್ನಾಲಜಿಗೆ ಹಾಳಾಗಕ್ಕೆ ಹೋಗಬೇಡಿ, ಅದು ಹೇಳ್ದಂಗೆ ಕೇಳೋದಕ್ಕೆ. ಓಕೆ, ಹ್ಯಾವ್ ಬಿಟ್ ಸೆಲ್ಫ್ ಕಂಟ್ರೋಲ್ ಅಬೌಟ್ ಯು. ನಿಮಗೇನು ಬೇಕೋ ಅದನ್ನು ಮಾಡಿ. ಮೊಬೈಲ್ ಒಂದು ನೋಟಿಫಿಕೇಷನ್ ಬಂತು, ಒಂದು ಸತಿ ಹಿಂಗೆ 2 ಸತಿ ಸ್ವೈಪ್ ಮಾಡಿದೆ, 3 ಸತಿ ಮಾಡಿದೆ, ಬೆರಳು ನೋವನ್ನು ನಿಲ್ಲಿಸಲ್ಲ. 1 ಅವರ್ 2 ಅವರ್ ಆದರೂ ಮಾಡ್ತಾ ಇರ್ತೀರ. ಹೌದಾ? ಸೈಡ್ ಬೈ ಸೈಡ್ ಬೇಕಾದ್ರೆ ಮಲ್ಟಿಪಲ್ ಟ್ಯಾಬ್ಸ್ ಮೊಬೈಲಲ್ಲಿ ಓಪನ್ ಮಾಡಿಕೊಂಡು ಚಾಟಿಂಗ್ ನಡೀತಾ ಇರುತ್ತೆ, ಒಂದು ಕಡೆ ಗೇಮ್ ನಡೀತಾ ಇರುತ್ತೆ, ಒಂದು ಕಡೆ ಸ್ಕ್ರೋಲಿಂಗು ನಡೀತಾ ಇರುತ್ತೆ. ದಯವಿಟ್ಟು ಈ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಿಕ್ಸ್ಡ್ ಟೈಮ್ ನೀವು ಎಂಟರ್ಟೈನ್ಮೆಂಟ್ ಬೇಕಾ, ಮೊಬೈಲ್ ನೋಡಿ, ತಪ್ಪಿಲ್ಲ. ಟಿ ವಿ ನೋಡಿ, ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕ ತಂಗಿ ಯಾರು ಇರ್ತಾರೆ ಅವ್ರ ಜೊತೆ ಫೇಸ್ ಟು ಫೇಸ್ ಮಾತಾಡ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆದಷ್ಟು ಈ ಸೋಷಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ ಏನಿದೆ, ಯು ಹ್ಯಾವ್ ಟು ಅವಾಯ್ಡ್ ಇಟ್ ವಿದ್ಯಾರ್ಥಿಗಳೇ. ಓಕೆ, ಅದಾದಮೇಲೆ ನಾಟ್ ಸಾಲ್ವಿಂಗ್ ಕ್ವೆಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕೆ ಹೇಳ್ತಾ ಇನ್ನು ಗೊತ್ತಾ, ಎಷ್ಟೋ ವಿದ್ಯಾರ್ಥಿಗಳು ಎಫರ್ಟ್ ಹಾಕ್ತಾರೆ, ಓದ್ತಾರೆ, ರೆಸ್ಪೆಕ್ಟ್ ಇಟ್. ಆದರೆ ವೆರಿ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕಾಗಿರುವಂಥದ್ದು, ಎಕ್ಸಾಮಲ್ಲಿ ನೀನು ಎಷ್ಟು ಓದ್ಕೊಂಡಿದ್ಯಾ ಅಂತ ಕೇಳೋದಿಲ್ಲ. ಕ್ವಶನ್ಸ್ ಇರುತ್ತಾ ಹಾಗೆ, ಹೆಲೋ, ವೆರಿ ಗುಡ್ ಮಾರ್ನಿಂಗ್, ಹೌ ಮಚ್ ಅವರ್ಸ್ ಡಿಡ್ ಯು ಸ್ಟಡಿ ಅಂತ ಇರುತ್ತೆ ಕ್ವಶನ್ನು. ವಿಚ್ ಆರ್ ದ ಟಾಪಿಕ್ಸ್ ಯು ಸ್ಟಡಿಡ್, ವಿಚ್ ಒನ್ ಯು ಹ್ಯಾವ್ ಲೆಫ್ಟ್, ಈ ರೀತಿ ಕ್ವಶನ್ಸ್ ಇರುತ್ತಾ? ಇಲ್ಲ. ನೀವು ಎಷ್ಟು ಓದ್ಕೊಂಡಿರೋ ಯಾರೂ ಕೇಳಲ್ಲ. ಕೇಳಿರುವಂಥ ಪ್ರಶ್ನೆಗೆ ನೀವು ಬರೆದು ಉತ್ತರ ಕೊಡಬೇಕು. ಕರೆಕ್ಟಾ? ವಿಲ್ ದೇ ಬಿ ಏಬಲ್ ಟು ರೀಡ್ ಯುವರ್ ಮೈಂಡ್? ನೋ. ನೀವೆಷ್ಟು ಓದಿರೋ ಅನ್ನೋದಕ್ಕಿಂತ ಎಷ್ಟು ಎಕ್ಸಾಮಲ್ಲಿ ಬರಿತೀರೋ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಲವಾರು ವಿದ್ಯಾರ್ಥಿಗಳು ಮಾಡುವಂಥದ್ದು, ಓದ್ಕೊತೀರ,
ರಿವಿಷನ್ ಮಾಡೋದಿಲ್ಲ, ಬರೆದು ಪ್ರಾಕ್ಟೀಸ್ ಮಾಡೋದಿಲ್ಲ. ಎಕ್ಸಾಮಲ್ಲಿ ಬರೆಯೋದಕ್ಕೆ ಮಾರ್ಕ್ಸ್ ಇರುವಂಥದ್ದು. ಸೊ ಇವತ್ತಿಂದ ನೀವು ಓದಿರೋದನ್ನು ಬರೆದು ಪ್ರಾಕ್ಟೀಸ್ ಮಾಡೋದು ಕಲೀರಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಮಿಸ್ ಮಾಡಲಿಕ್ಕೆ ಇಲ್ಲ. ಪ್ರತಿಯೊಬ್ಬರು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ನಾನು ನೋಡಿರುವಂಥದ್ದು ಎಷ್ಟೋ ಜನ ವಿದ್ಯಾರ್ಥಿಗಳು ಕನ್ನಡ, ಹಿಂದಿ ಇದನ್ನೆಲ್ಲ ಬರಿಬೇಕಾದ್ರೆ ತುಂಬ ಒದ್ದಾಡ್ಬಿಡ್ತೀರ ಈ ನಡುವೆ. ದಯವಿಟ್ಟು ಆ ರೀತಿ ಆಗಬಾರ್ದು. ಡೈಲಿ ಒಂದು 4-5 ಲೈನ್ ಬರೀರಿ, ಸಾಕು, ಪ್ರಾಕ್ಟೀಸ್ ಆಗುತ್ತೆ. ಕ್ವಶನ್ ಆನ್ಸರ್ಸ್ ಏನಿರುತ್ತೆ ಅದನ್ನೇ ಓದ್ಬಿಟ್ಟು ಅದನ್ನೇ ಬರೆದು ಪ್ರಾಕ್ಟೀಸ್ ಮಾಡಿ. ದಟ್ಸ್ ಮೋರ್ ದೆನ್ ಎನಫ್. ಎಕ್ಸಾಮಲ್ಲೂ ನಿಮ್ಮ ರೈಟಿಂಗ್ ಸ್ಪೀಡ್ ಇನ್ನೂ ಇಂಪ್ರೂವ್ ಆಗುತ್ತೆ. ಓಕೆ, ಇವತ್ತೇ ಈ ಮಿಸ್ಟೇಕ್ಸನ್ನು ನೀವು ರೆಕ್ಟಿಫೈ ಮಾಡ್ಕೊಬೇಕು. ಅದಾದಮೇಲೆ ವಿದ್ಯಾರ್ಥಿಗಳೇ, ನಿಮ್ಮ ಇಂಟರ್ನಲ್ ಎಕ್ಸಾಮ್ಸ್ ಎಲ್ಲ ಸ್ಕಿಪ್ ಮಾಡ್ತಾ ಇರೋ ಎಷ್ಟೋ ಜನ ವಿದ್ಯಾರ್ಥಿಗಳು, ಪ್ಲೀಸ್ ಡೋಂಟ್ ಡೂ ದೋಸ್ ಮಿಸ್ಟೇಕ್ಸ್. ಒಂದು, ನಿಮ್ಮನ್ನು ನೀವು ಪರೀಕ್ಷೆಗೆ ಒಳಗೂಡಿಸಿಕೊಳ್ಳೋದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ನೀವು ಎಷ್ಟು ಓದಿರ, ಎಷ್ಟು ಬರೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಷರ್ ಟು ಅನಲೈಸ್ ಯುವರ್ ಸೆಲ್ಫ್. ಆ್ಯಂಡ್ ಫೈನಲ್ ಎಕ್ಸಾಮಿನೇಷನ್ಸ್ಗೂ ಇದೆಲ್ಲ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಇಂಟರ್ನಲ್ಸನ್ನು ಕಡೆಗಣಿಸ್ಬಿಡಿ. ಡೋಂಟ್ ಟೇಕ್ ಇಟ್ ಲೈಟ್ಲಿ, ಬಿ ಸೀರಿಯಸ್ ಅಬೌಟ್ ಇಟ್. ಓಕೆನಾ ವಿದ್ಯಾರ್ಥಿಗಳೇ? ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟು, ಮೋಟಿವೇಶನ್. ಮನೇಲಿ ದಿನ ಬೈಬೇಕಾ ನಿಮಗೆ? ಮೋಟಿವೇಟ್ ಮಾಡಬೇಕಾ? ಯಾರೋ ನಿಮಗೆ ದಾರಿಲಿ ಹೋಗೋರು ಮಾಡಿರೋ ವಿಡಿಯೋ ಬೇಕಾ ನಿಮಗೆ ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೆ? ನಿಮಗೆ ನೀವೇ ಮೋಟಿವೇಟ್ ಆಗಿಲ್ಲ ಅಂದರೆ ಇನ್ನು ಯಾರೋ ಥರ್ಡ್ ಪರ್ಸನ್ ಹೇಳಿದ್ದನ್ನು ಕೇಳ್ಕೊಂಡು ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊತಾ ಇದ್ದೀರಾ ಅಂದರೆ ಅದಕ್ಕಿಂತ ದೊಡ್ಡ ಜೋಕ್ ಯಾವುದೂ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಓಕೆ, ವೆರಿ ಸೀರಿಯಸ್ಲಿ ಐ ಆಮ್ ಟೆಲಿಂಗ್, ಡೋಂಟ್ ವೆಯ್ಟ್ ಫಾರ್ ಮೋಟಿವೇಶನ್. ಇಟ್ ಈಸ್ ಎ ಡಿಸಿಪ್ಲಿನ್. ಪ್ರತಿನಿತ್ಯ ದಯವಿಟ್ಟು ನಾನು ಇಷ್ಟೊತ್ತು ಏನು ಹೇಳ್ತಿದ್ದೆ, ಈ ಮಿಸ್ಟೇಕ್ಸ್ನೆಲ್ಲ ನೀವು ಎಷ್ಟೋ ವಿದ್ಯಾರ್ಥಿಗಳು, ಎಲ್ಲ ಮಿಸ್ಟೇಕ್ಸು ನೀವು ಮಾಡ್ತಾಯಿರ ಅಂತ ಹೇಳಲ್ಲ, ಕೆಲವೊಂದು ಮಿಸ್ಟೇಕ್ಸ್ ಇರುತ್ತೆ, ನಿಮ್ಮನ್ನು ನೀವು ತಿದ್ಕೊಳ್ಳಿ ದಯವಿಟ್ಟು. ಓಕೆ, ಇಫ್ ಯು ಡೆಫಿನೆಟ್ಲಿ ಅವಾಯ್ಡ್ ಡೂಯಿಂಗ್ ದೀಸ್ ಮಿಸ್ಟೇಕ್ಸ್, ಐ ಆಮ್ ವೆರಿ ಮಚ್ ಶೋರ್ ವಿದ್ಯಾರ್ಥಿಗಳೇ, ಯು ವಿಲ್ ಆಲ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಐ ಆಮ್ ನಾಟ್ ಯೂಸಿಂಗ್ ದ ವರ್ಡ್ ಬೆಟರ್. ಡೈಲಿ ಗ್ರೋ ಆಗ್ತಾ ಬೆಟರ್ ಆಗ್ತಾ ಹೋಗ್ತೀರಾ. ಐ ನೋ, ಐ ಆಮ್ ಶೋರ್ ನೀವೆಲ್ಲರೂ ಯು ವಿಲ್ ಬಿ ಡೆಫಿನೆಟ್ಲಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಓಕೆ, ಐ ಆಮ್ ಬಿಲೀವಿಂಗ್ ಇನ್ ಯು. ದಯವಿಟ್ಟು ಈ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಿ. ಓಕೆ, ಡೋಂಟ್ ವೆಯ್ಟ್ ಫಾರ್ ಮೋಟಿವೇಶನ್, ಬಿ ಡಿಸಿಪ್ಲಿನ್ಡ್. ಈ ಮಿಸ್ಟೇಕ್ಸ್ನೆಲ್ಲ ಅವಾಯ್ಡ್ ಮಾಡ್ತಾ ಇವತ್ತಿಂದನೇ ನಿಮ್ಮನ್ನು ನೀವು ಸರಿ ಮಾಡ್ಕೊಬೇಕು. ಓಕೆ, ಸೊ ಇಷ್ಟೊತ್ತು ನಾನು ಹೇಳಿದೆ ಈ ಎಲ್ಲ ಮಿಸ್ಟೇಕ್ಸ್. ನನಗೆ ಜಾಸ್ತಿ ಟೈಮ್ ಇದೆ, ಕ್ಲಾಸಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ, ಲಾಸ್ಟ್ ಮಿನಿಟಲ್ಲಿ ಎಕ್ಸಾಮ್ಗೆ ಓದೋದು, ಕಷ್ಟದ ಚಾಪ್ಟರ್ಸ್ನ ಬಿಡೋದು, ಕಷ್ಟದ ಟಾಪಿಕ್ಸ್ ಬಿಡೋದು, ನೋಟ್ಸ್ ಮಾಡ್ಕೊಳ್ಳದೇ ಇರೋದು, ನಿಮ್ಮನ್ನು ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇರೋದು, ಮೊಬೈಲ್ ಯೂಸೇಜ್ ಆಗಿರ್ಬೋದು, ರೈಟಿಂಗ್ ಪ್ರಾಕ್ಟೀಸ್ ಆಫ್ ದ ಸೊಲ್ಯೂಷನ್ಸ್, ಅದಾದಮೇಲೆ ಇಂಟರ್ನಲ್ ಎಕ್ಸಾಮ್ಸ್ನ ಕಡೆಗಣಿಸುವುದು, ಆ್ಯಂಡ್ ಮೋಟಿವೇಶನ್ನ ವೆಯ್ಟ್ ಮಾಡೋದು. ದಯವಿಟ್ಟು ಈ ಥರ ನಿಮ್ಮನ್ನು ನೀವು ಮಾಡ್ಕೊಬೇಡಿ. ಇಫ್ ಯು ಆರ್ ಇನ್ ಟು ಎನಿ ಆಫ್ ದೀಸ್ ಮಿಸ್ಟೇಕ್ಸ್, ಪ್ಲೀಸ್ ಕರೆಕ್ಟ್ ಯುವರ್ ಸೆಲ್ಫ್. ಆ್ಯಂಡ್ ವಿದ್ಯಾರ್ಥಿಗಳೇ, ಸಣ್ಣ ಸಣ್ಣ ಮಿಸ್ಟೇಕ್ಸ್ ಏನಿದೆ ಪ್ರತಿನಿತ್ಯ ರಿಪೀಟ್ ಆಗ್ತಾ ಇದ್ದರೆ, ನಮ್ಮ ಕನ್ನಡದಲ್ಲೆಲ್ಲ ಹೇಳ್ತೀವಲ್ಲ, ಹನಿ ಹನಿಗೂಡಿದ್ರೆ ಹಳ್ಳ ಅಂತ. ಇಟ್ ವಿಲ್ ಬಿಕಮ್ ವೆರಿ ಬಿಗ್. ನಿಮ್ಗೆ ಗೊತ್ತಾಗಲ್ಲ, ಇಯರ್ ಎಂಡಲ್ಲಿ ರಿಗ್ರೆಟ್ ಮಾಡ್ತೀರಾ. ಪ್ಲೀಸ್, ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ವಿತ್ ಯು. ಓಕೆ, ಸೊ ಡೋಂಟ್ ರಿಪೀಟ್ ದಿಸ್ ಮಿಸ್ಟೇಕ್ಸ್. ಈ ಮಿಸ್ಟೇಕ್ಸ್ನೆಲ್ಲ ಅವಾಯ್ಡ್ ಮಾಡ್ತಾ ಸಣ್ಣ ಸಣ್ಣ ಡೈಲಿ ಇಂಪ್ರೂವ್ಮೆಂಟ್ಸ್ ಆಗಲಿ, ಸೊ ದಟ್ ಇಟ್ ವಿಲ್ ಬಿಕಮ್ ಎ ಪಾತ್ ಫಾರ್ ಯುವರ್ ಸಕ್ಸಸ್ ಅಂತ ನಾನು ಆಶಿಸುತ್ತಾ. ಓಕೆ, ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳುವಂಥದ್ದು, ನಮ್ಮ PU ಸೆಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ತಪ್ಪದೇ ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿ, ಆ್ಯಂಡ್ ಅವಾಯ್ಡ್ ಡೂಯಿಂಗ್ ದೀಸ್ ಮಿಸ್ಟೇಕ್ಸ್. ಓಕೆನಾ ವಿದ್ಯಾರ್ಥಿಗಳೇ? ಆದಷ್ಟು ಬೇಗ ಇನ್ನಷ್ಟು ವೀಡಿಯೋಸ್ ಒಟ್ಟಿಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್, ಲವ್ ಯು ಆಲ್ ವಿದ್ಯಾರ್ಥಿಗಳೇ. ಟೇಕ್ ಕೇರ್.